ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಹೆಸರು ಕಾಳಿನ ಪಲ್ಯ ಅಥವಾ ಗ್ರೀನ್ ಮೂಂಗ್ ದಾಲ್ ಕರಿ ಸೂಪರ್ ಆಗಿರುತ್ತೆ. ಸಿಂಪಲ್ಲಾಗಿ ಮಾಡಬಹುದು. ಮತ್ತು ಇದನ್ನು ನಾನು ಮಸಾಲ ಹಾಕಿಬಿಟ್ಟು ನಾನು ನಿಮಗೆ ಈ ಪಲ್ಯನ ಮಾಡಿ ತೋರಿಸ್ತೀನಿ ನೋಡಿ. ಸಿಂಪಲ್ ಮೆಥಡನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಒಂದು 250 ಗ್ರಾಮು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ನೋಡಿ. ಇದನ್ನು ಮೊದಲಿಗೆ ನಾನು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿದ್ದೀನಿ ನೋಡಿ. ಇದು ಕಂಪ್ಲೀಟು ಓವರ್ ನೈಟು ನಾವು ನೆನೆಲಿಕ್ಕೆ ಇಡಬೇಕು. ಬೆಳಿಗ್ಗೆ ಮಾಡ್ತಿದ್ದೀನಿ ನಾನು. ಇದನ್ನು ರಾತ್ರಿ ನೆನೆಸ್ಬಿಟ್ಟು ನೋಡಿ, ಇದು ಕಂಪ್ಲೀಟ್ ನೆನೆದಿದೆ ನೋಡಿ. ಈ ರೀತಿ ನೆನಿಬೇಕು. ಇವಾಗ ಮತ್ತೆ ಇದನ್ನು ನೀರೆಲ್ಲ ಬಸಿದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರ್ನಲ್ಲಿ ಹಾಕಿದ್ದೀನಿ ನೋಡಿ. ಇವಾಗ ಒಂದು 3 ಸ್ಪೂನು ಶೇಂಗಾ ತೊಗೊಂಡಿದ್ದೀನಿ, ಚಿಟಿಕೆ ಅರಿಶಿನ ಹಾಕಿದ್ದೀನಿ ನೋಡಿ. 1 ಗ್ಲಾಸ್ ನೀರು ಹಾಕಿದ್ದೀನಿ. ಇದನ್ನು 2 ಸೀಟಿ ಬರೋವರೆಗೂ ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊತೀನಿ. ನಾವು ಆಲ್ರೆಡಿ ನೆನೆಸಿದ್ದೀವಲ್ಲ, ಅದಕ್ಕೋಸ್ಕರ ಬೇಗ ಬೆಂದುಬಿಡುತ್ತೆ ನೋಡಿ. ಕುಕ್ಕರ್ ಆಫ್ ಮಾಡಿಬಿಟ್ಟು ಲಿಡ್ನ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು. ನಾನು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತೇನೆ ಇದನ್ನು. ಬನ್ನಿ ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 3 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಆಮೇಲೆ ಹಸಿಮೆಣಸಿನ್ಕಾಯಿ 3 ತೊಗೊಂಡಿದ್ದೀನಿ. ಆಮೇಲೆ ಗಾರ್ಲಿಕ್ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ. ಆಮೇಲೆ ನೋಡಿ ಇದಕ್ಕೆ ಜಿಂಜರ್ ತೊಗೊಂಡಿದ್ದೀನಿ. ಆಮೇಲೆ ನೋಡಿ ಸ್ವಲ್ಪ ಒಣ ಕೊಬ್ಬರಿನೂ ತೊಗೊಂಡಿದ್ದೀನಿ ನೋಡಿ. ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಬಬೇಕು. ಅದಕ್ಕೆ ನಾನು 1 ಸ್ಪೂನು ಜೀರಿಗೆನ ಆ್ಯಡ್ ಮಾಡಿದ್ದೀನಿ ನೋಡಿ. ಇವಾಗ 1 ಟೊಮೆಟೊನ ಆ್ಯಡ್ ಮಾಡ್ತಿದ್ದೀನಿ ಜಾರ್ನಲ್ಲಿ. ಆಮೇಲೆ 1 ಉಳ್ಳಾಗಡ್ಡಿ ಕೂಡ ಹಾಕ್ತಿದ್ದೀನಿ ನೋಡಿ. ಇದನ್ನು ಮಿಕ್ಸಿನಲ್ಲಿ ಈ ರೀತಿ ಗ್ರೈಂಡ್ ಮಾಡ್ತಿದ್ದೀನಿ ನೋಡಿ. ಇದು ಇನ್ನೂ ಚೆನ್ನಾಗಿ ಆಗಿಲ್ಲ, ಫೈನಾಗಿ ಗ್ರೈಂಡ್ ಆಗಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ನಾನು ಗ್ರೈಂಡ್ ಮಾಡ್ತಿದ್ದೀನಿ ನೋಡಿ. ಇವಾಗ ಇದಾಗಿದೆಯಲ್ಲ, ಇದಕ್ಕೆ 1 ಸ್ಪೂನು ಧನಿಯಾ ಪೌಡ್ರ್ ಹಾಕಿದ್ದೀನಿ ನೋಡಿ. ಇದನ್ನು ಗ್ರೈಂಡ್ ಮಾಡ್ತಿದ್ದೀನಿ ನೋಡಿ. ಈ ರೀತಿ ಪೇಸ್ಟ್ ಆಗಿದೆ ನೋಡಿ. ಇವಾಗ ಒಂದು ಪಾತ್ರೆಯಲ್ಲಿ 1 ಸೌಟ್ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ನಾನು ಸಾಸಿವೆ ಜೀರಿಗೆನ ಹಾಕಿದ್ದೀನಿ 1 ಸ್ಪೂನು ನೋಡಿ. ಇದು ಚಟ್ಪಟ ಅನ್ನಬೇಕಾದ್ರೆ ಇದಕ್ಕೆ ನಾನು ನೋಡಿ ಕರಿ ಲೀವ್ಸ್ ಅಂತಾರಲ್ಲ ಹಾಕಿದ್ದೀನಿ, ಕರಿಬೇವು. ಆಮೇಲೆ ಮಾಡಿಟ್ಟಿರುವಂತಹ ಪೇಸ್ಟನ್ನು ಆ್ಯಡ್ ಮಾಡಿದ್ದೀನಿ ನೋಡಿ, ಮಸಾಲಾನ ಎಣ್ಣೆಯಲ್ಲಿ ನೋಡಿ. ಈ ರೀತಿ ಎಲ್ಲ ಮಸಾಲಾನ ಒಗ್ಗರಣೆಯಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಆಗಿದೆಯಲ್ಲ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇದು ಆಗ್ತಾ ಇದೆಯಲ್ಲ, ಇವಾಗ ನಾವು ಬೇಯಿಸಿಟ್ಟಿರುವಂತಹ ಹೆಸರು ಕಾಳು ಮತ್ತು ಶೇಂಗಾ ಹಾಕಿದ್ದೀವಲ್ಲ, ಅದನ್ನು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ. ಇದಾಗ್ತಾ ಇದೆ ನೋಡಿ. ನೋಡಿ, ಟೇಸ್ಟ್ ಎನ್ಹ್ಯಾನ್ಸ್ ಬರಲಿಕ್ಕೆ ನಾನು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡಿದ್ದೀನಿ. ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ. ಎಷ್ಟೊಂದು ಚೆನ್ನಾಗಾಗಿದೆ ನೋಡಿ. ಇದು 1-2 ನಿಮಿಷ ನಾನು ಬೇಯಲಿಕ್ಕೆ ಇಡ್ತಿದ್ದೀನಿ, ಸ್ವಲ್ಪ ಥಿಕ್ನೆಸ್ ಬರಲಿ ಅಂಥೇಳಿ ನೋಡಿ. ಇದು 2 ನಿಮಿಷ ಆಗಿದೆ ನೋಡಿ. ಎಷ್ಟೊಂದು ಥಿಕ್ಕಾಗಿದೆ ನೋಡಿ. ಸೂಪರ್ ಆಗಿರುತ್ತೆ. ಒಂದು ಬೌಲಲ್ಲಿ ಹಾಕಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಬೇಗ ಆಗುವಂಥ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ. ಹೈ ಪ್ರೋಟೀನ್ ಇರುತ್ತೆ. ಈ ರೀತಿ ನಾವು ಮನೆಯಲ್ಲಿ ಮಾಡಿಕೊಂಡು ತಿನ್ಬಹುದು. ನಾನು ಇದ್ರ ಜೊತೆ ಪೂರಿನ ಕೂಡ ಮಾಡಿದ್ದೀನಿ. ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹೇಳಿ ನಾನು ಹಿಟ್ಟನ್ನು ಕಲಿಸೋದೆಲ್ಲನೂ ತೋರಿಸಿಲ್ಲ. ಇದಕ್ಕೆ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಚಿರೋಟಿ ರವೆನ ತೊಗೊಂಡಿದ್ದೀನಿ 1 ಕಪ್ಪು. ಒಂದು 250 ಗ್ರಾಮ್ ಮೈದಾ ಹಿಟ್ಟಿನಲ್ಲಿ ಚಿರೋಟಿ ರವೆನ ಹಾಕ್ಕೊಂಡ್ಬಿಟ್ಟು 1 ಸ್ಪೂನ್ ಕಾದಿರೋ ಎಣ್ಣೆ ಹಾಕಿ ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ನಾನು ಎಲ್ಲನೂ ಹಿಟ್ಟು ರೆಡಿ ಮಾಡಿಕೊಂಡು ನಾದಿ ನಾನು ಈ ರೀತಿ ಲಟ್ಟಿಸಿ ಒಂದೊಂದು ಪೂರಿನ ಎಣ್ಣೆಯಲ್ಲಿ ಕರೆದು ಸಪ್ರೇಟಾಗಿ ಇಡ್ತಿದ್ದೀನಿ ನೋಡಿ. ಈ ರೀತಿ ಬೇಕಾದ ಕರೆ ನಾವು ಸಿಂಪಲ್ಲಾಗಿ ಅಡುಗೆನ ಮಾಡಿಕೊಂಡು
ಎಂಜಾಯ್ ಮಾಡ್ಕೋಬಹುದು. ನೋಡಿ ನಾನೆಲ್ಲನೂ ಪೂರಿನ ಈ ರೀತಿ ಎಣ್ಣೆಯಲ್ಲಿ ತೆಗೆದು ಇಡ್ತಿದ್ದೀನಿ ನೋಡಿ. ನಿಮಗೆ ಈ ಪೂರಿ ರೆಸಿಪಿ ಬೇಕಾತಂದರೆ ಡೀಟೇಲಾಗಿ ನಮ್ಮನ್ನು ಹೇಳಿ. ಆಲ್ರೆಡಿ ನಾನು ನಮ್ಮ ಚಾನಲ್ನಲ್ಲಿ ಹಾಕಿದ್ದೀನಿ. ಇನ್ನೊಂದು ಸಲ ನಿಮಗೆ ಬೇಕಾತಂದರೆ ನಾನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇದನ್ನೆಲ್ಲ ಕರೆದು ನಾನು ಒಂದು ಪ್ಲೇಟ್ನಲ್ಲಿ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ ತುಂಬ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀವಿ. ನಾವು ಮಾಡಿಟ್ಟಿರುವಂಥ ಅಡುಗೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ ಕೇಸ್ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮಗೆ ಯಾವುದಾದ್ರೂ ಅಡುಗೆ ಬೇಕಾದರೆ ನಮಗೆ ಹೇಳಿ, ನಾವು ನಿಮಗೆ ಮಾಡಿ ತೋರಿಸ್ತೀವಿ. ಇದೇ ರೀತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಫ್ರೆಂಡ್ಸ್.